ನಮ್ಮ ಪೊಲಿಟಿಕಲ್ ಕ್ಯಾರಿಯರ್ಗೆ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್. 2.5 ವರ್ಷಗಳ ನಂತರ ಮ್ಯಾಕ್ಸ್ ಮೂಲಕ ಬೆಳ್ಳಿ ತೆರೆ ಮೇಲೆ ಕಾಲಿಡ್ತಾ ಇದ್ದಾರೆ. ನಮ್ಮನ್ನ ತುಂಡು ಕತ್ತರಿಸಿ ಬಿಸಾಕ್ತಾರೆ. ಮ್ಯಾಕ್ಸ್ ಸಿನಿಮಾ ನಾಳೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಮ್ಯಾಕ್ಸ್ ಸಿನಿಮಾ ನಾಳೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ನಾಳೆ ವಿಶ್ವಾದ್ಯಂತ ಬೆಳ್ಳಿ ತೆರೆ ಮೇಲೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಟ್ರಿ ಕೊಡಲಿದ್ದಾರೆ. ಕಿಚ್ಚ ಸುದೀಪ್ ಅವರ ಅಭಿನಯದ ಬುಧವಾರ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ಈ ಮ್ಯಾಕ್ಸ್ ಸಿನಿಮಾ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಕ್ರಾಂತ್ ರೋಣ ಆದಮೇಲೆ ಕಿಚ್ಚ ಸುದೀಪ್ ಅವರು 2.5 ವರ್ಷಗಳ ನಂತರ ಮ್ಯಾಕ್ಸ್ ಮೂಲಕ ಬೆಳ್ಳಿ ತೆರೆ ಮೇಲೆ ಕಾಲಿಡ್ತಾ ಇದ್ದಾರೆ. ಅಭಿಮಾನಿಗಳಂತೂ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವ್ರನ್ನ ತೆರೆ ಮೇಲೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಸಿನಿಮಾ ಅಂತಂದ್ರೇನೆ ಒಂಥರ ಹೈ ವೋಲ್ಟೇಜ್ ಸಿನಿಮಾ. ಅಂಥದ್ರಲ್ಲಿ ಈ ಮ್ಯಾಕ್ಸ್ ಸಿನಿಮಾ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದೆ. ಕಂಪ್ಲೀಟ್ ಸ್ಟೋರಿ ಒಂದು ನೈಟ್ನಲ್ಲೇ ನಡೆಯುವಂತಹ ಸ್ಟೋರಿ ಆಗಿರೋದ್ರಿಂದ ಒಂದಷ್ಟು ನಿರೀಕ್ಷೆಗಳು ಕೂಡ ಜಾಸ್ತಿನೇ ಆಗಿದೆ. ಫ್ಯಾನ್ಸ್ ಶೋ ಬಿಟ್ಟು ಮಲ್ಟಿಪ್ಲೆಕ್ಸ್ನಲ್ಲಿ ಸಿಂಗಲ್ ಸ್ಕ್ರೀನ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸ್ಕ್ರೀನಿಂಗ್ಗೆ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಸಾವಿರಾರು ಸ್ಕ್ರೀನ್ಗಳಲ್ಲಿ ಮ್ಯಾಕ್ಸ್ ಸಿನಿಮಾ ತೆರೆ ಕಾಣೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 6:30ಕ್ಕೆ ಶೋಗಳು ಸ್ಟಾರ್ಟ್ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನಲ್ಲಿ ಅಷ್ಟೇ ಅಲ್ಲ, ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಬೆಳಗ್ಗೆ 6:15ಗೆ ಶೋ ಸ್ಟಾರ್ಟ್ ಆಗ್ತಾ ಇದೆ. ಸುದೀಪ್ ಅವರ ಸಿನಿಮಾನ ನೋಡೋದಕ್ಕೆ ಅಭಿಮಾನಿಗಳಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಅವರ ಬಾಸ್ ಅನ್ನ ತೆರೆ ಮೇಲೆ ನೋಡ್ತೀವಿ ಅನ್ನೋ ನಿರೀಕ್ಷೆಗಳನ್ನ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಸಾವಿರಾರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೆ ಸಿಂಗಲ್ ಸ್ಕ್ರೀನ್ನಲ್ಲಿ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸಿಮಮ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಎಲ್ಲ ರೀತಿಯಾದಂತಹ ತಯಾರಿನ ಮಾಡ್ಕೊಂಡಿದೆ ಬಿಡುಗಡೆ ಆಗೋದಕ್ಕಾಗಿ. ತೆಲುಗು ಅಲ್ಲಿ, ಹಿಂದಿಯಲ್ಲಿ ಹಾಗೂ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿಮಾನಿ ಬಳಗಗಳನ್ನು ಹೊಂದಿದ್ದಾರೆ ಅಂದರೆ ಅದು ಕಿಚ್ಚ ಸುದೀಪ್ ಅವರು. ಅದು ಕಿಚ್ಚ ಸುದೀಪ್ ಅವ್ರಿಗೆ ಅಂತಲೇ ಒಂದು ಫ್ಯಾನ್ ಬೇಸ್ ಇದೆ. ಹಿಂದಿಯಲ್ಲಾಗಿರ್ಬೋದು, ತೆಲುಗುವಲ್ಲಾಗಿರ್ಬೋದು. ಯಾಕಂದರೆ ಅವರು ತುಂಬ ಅದ್ಭುತವಾದಂತಹ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದು ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಮ್ಯಾಕ್ಸ್ ಸಿನಿಮಾಗೆ ಹೈಪ್ ಇದೆ. ಹೈಪ್ ಈಗಾಗಲೇ ಕ್ರಿಯೇಟ್ ಆಗಿದೆ. ಹಾಗಾಗಿ ಸಿನಿಮಾಗಳನ್ನು ನೋಡೋದಕ್ಕೆ, ಅದರಲ್ಲೂ ಮ್ಯಾಕ್ಸ್ ಸಿನಿಮಾನ ನೋಡೋದಕ್ಕೆ ತುಂಬ ಜನ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಲಕ್ಷಾಂತರ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಹಾಗಾದರೆ ಕಿಚ್ಚ ಸುದೀಪ್ ಅವರು ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕೋಟಿ ದೋಚ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲಕಾರಿ ವಿಷಯ. ಫಸ್ಟ್ ಡೇನೇ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸ್ತಾರೆ, ಮ್ಯಾಕ್ಸಿಮಮ್ ಆಗಿ ಎಂಟ್ರಿ ಕೊಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ತಿಳಿದಿರೋದು ವಿಷಯನೇ. ಯಾಕಂದರೆ ಕಿಚ್ಚ ಸುದೀಪ್ ಅವರ ಸಿನಿಮಾಗೆ ಹೈಪ್ ಅಂತೂ ಏನೂ ಕಮ್ಮಿ ಆಗಿಲ್ಲ, ಮ್ಯಾಕ್ಸ್ ಹೈಪ್ ಅಂತೂ ಏನೂ ಕಮ್ಮಿನೇ ಆಗಿಲ್ಲ. ಹಾಗಾಗಿ ಎಷ್ಟರ ಮಟ್ಟಿಗೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಈ ಸಿನಿಮಾನ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ನಾವು ಈಗಾಗಲೇ ಸಾಕಷ್ಟು ಬಾರಿ ಕೇಳಿದ್ದೀವಿ. ಈ ಸಪೋರ್ಟ್ ಹೀಗೆ ಇದೆ. ನಾಳೆ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿರುವಂತಹ ಮ್ಯಾಕ್ಸ್ ಸಿನಿಮಾ ಹೇಗೆ ಬಾಕ್ಸ್ ಆಫೀಸ್ನ ದೋಚಲಿದೆ ಅಂತ ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.